ಕಾಸಿಂ ಅವರೇ, ಎಚ್ ಎಂ ಮೊಹಮ್ಮದ್ ಅವರೇ, ಜನಾಬ್ ಖಾಲಿದ್ ಉಜಿರ್ ಅವರೇ, ಹಾಗೆ ಈ ಶಿಕ್ಷಣ ಸಂಸ್ಥೆಯ ಡೈರೆಕ್ಟರ್ ಆಗಿರುವಂಥ ಮೊಹಮ್ಮದ್ ಸಲೀಂ ಮಲಾರ್ ಅವರೇ, ಅದೇ ರೀತಿ ಸ್ಟಾರ್ ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಆಡಳಿತ ವರ್ಗದವರೇ, ಅದೇ ರೀತಿ ವೇದಿಕೆ ಮುಂಬಾಗಿರುವಂಥ ಎಲ್ಲ ನಮ್ಮ ತಾಯಂದಿರೇ, ಸಹೋದರರೇ, ತಂಗಿಯಂದಿರೇ, ಇವತ್ತೊಂದು ಶಿಕ್ಷಣ ಸಂಸ್ಥೆಯು 20 ವರ್ಷ ಒಂದು ಯಶಸ್ಸನ್ನು ಕಾಣಬೇಕಾದ್ರೆ ಅದರ ಹಿಂದೆ ಸಲೀಂ ಮಲಾರ್ ಅವರ ಒಂದು ಕಷ್ಟ ಸೇವೆಯನ್ನು ಇವತ್ತು ನಾವು ನೆನಪಿಸಬೇಕಾಗ್ತದೆ. ಆದರೆ ಇವತ್ತು ನಾನು ಒಂದು ಸಂತೋಷ ಪಡ್ತಿದ್ದೇನೆ. ನಿನ್ನೆ ಅವರು ನನಗೆ ಹೇಳಿದರು, ಯೋಗೀಶ್ ಅವರೇ, ನಾನು ನಾಳೆ ಒಂದು ಸನ್ಮಾನದಲ್ಲಿ ನಮ್ಮ 20 ವರ್ಷದ ಯಶಸ್ಸಿಗೆ ನಾನು ಮಾತ್ರ ಕಾರಣವಲ್ಲ, ನನ್ನೊಟ್ಟಿಗೆ ನನ್ನ ಇಲ್ಲಿ ಸಿಬ್ಬಂದಿ ವರ್ಗದವರು ಮತ್ತು ಶಿಕ್ಷಕರು ಕೂಡ ಕಾರಣರಾಗಿದ್ದಾರೆ. ಅದರಿಂದಾಗಿ ನನಗೆ ದಾಕ್ಷಾಯಣಿ ಆಳ್ವ ಅವರನ್ನು ಕೂಡ ನಾನು ಮಾಡಬೇಕಿದ್ದಂತೆ. ಆಗ ನನಗೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ಇವರು ತನ್ನ ಸಂಸ್ಥೆಯನ್ನು ಬಿಟ್ಟೋಗಿ ಬೇರೆ ಕಡೆಯಲ್ಲಿ ಕೆಲಸ ಮಾಡಿದವರು ಕೂಡ ಇವತ್ತು ಇಂಥ ವೇದಿಕೆಯಲ್ಲಿ ಅವರು ಗುರುತಿಸಬೇಕು ಅಂತ ಅವರ ಒಂದು ಭಾವನೆ ನೋಡಿ ನನಗೆ ಸಂತೋಷ ಆಯಿತು. ಯಾಕೆಂದರೆ ಅವರ ಯಾವ ರೀತಿಯಲ್ಲಿ ಅವರು ಕಳಕಳಿಯನ್ನು ಹೊಂದಿದ್ದಾರೆ, ಅವರ ಶಿಕ್ಷಣ ಕೊಟ್ಟ ಶಿಕ್ಷಕರ ಮೇಲೆ ಯಾವ ರೀತಿಯಲ್ಲಿ ಗೌರವ ಇಟ್ಟಿದ್ದಾರೆ ಅಂತ ಅದರಲ್ಲಿ ಕಾಣುತ್ತೆ. ಅದೇ ರೀತಿಯಲ್ಲಿ ಇವತ್ತು ಓಲ್ಡ್ ಸ್ಟೂಡೆಂಟ್ ಆಗಿರುವಂಥ ಜುಲ್ಫಿಕಾರ್ ಅಲಿಯನ್ನು ಸಹ ಕರೆದಿದ್ದಾರೆ. ಅದೇ ರೀತಿಯಲ್ಲಿ ಒಂದು ಪ್ರತಿಸ್ಪರ್ಧಿ ಆಗಿರುವಂಥ ಅಂತ ನೆನೆಸ್ಕೊಂಡಿರುವಂಥ ನ್ಯಾಷನಲ್ ಟ್ಯೂಟರ್ನ ಕಾಲೇಜಿನ ಮುಖ್ಯಸ್ಥರನ್ನು ಕೂಡ ಇದೇ ವೇದಿಕೆಯಲ್ಲಿ ಅವರು ಸನ್ಮಾನ ಮಾಡುವಾಗ ಅದರಿಂದಾಗಿ ಇವತ್ತು ನಾವು ಇಲ್ಲಿರುವ ವಿದ್ಯಾರ್ಥಿಗಳು ಅವರಿಂದ ತುಂಬ ಕಲಿಯಬೇಕಾದಿದೆ. ಯಾಕೆಂದರೆ ಯಾವುದು ಕೂಡ ಒಂದು ಶಿಕ್ಷಣ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಆ ಶಿಕ್ಷಣ ಜೊತೆ ಶಿಕ್ಷಣ ಕೊಡುವವರು ಅದರ ಮುಖ್ಯಸ್ಥರು ಕೂಡ ಅವರು ಕೂಡ ನಮಗೆ ಮಾದರಿಯಾಗಿರ್ತಾರೆ. ಇವತ್ತು ನಾವು ಹುಟ್ಟುವಾಗ ನಮಗೆ ಏನು ಗೊತ್ತಿರೋದಿಲ್ಲ, ಆದರೆ ಹುಟ್ಟಿದ ಸ್ವಲ್ಪ ಸಮಯದಲ್ಲಿ ಹೆಜ್ಜೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ತಾಯಿಯೇ ಮೊದಲ ಗುರುವಾಗಿರ್ತಾರೆ. 5 ವರ್ಷದ ನಂತರ ನಾವು ಶಾಲೆಗೆ ಸೇರ್ತೇವೆ. ನಾವು ಮನೆಯಲ್ಲಿ 2-3 ಮಕ್ಕಳನ್ನು ನಮ್ಮ ತಾಯಿಯರು ಸಬಲಿಸ್ತಾರೆ. ಅದೇ ನಾವು ಶಾಲೆ ಹೋಗುವ ಸಂದರ್ಭದಲ್ಲಿ ಒಂದೇ ಕ್ಲಾಸಲ್ಲಿ 40 ಜನ, 50 ಜನ, 60 ಮಕ್ಕಳನ್ನು ಟೀಚರ್ ಅವರು ಸಂಭಾಲಿಸ್ತಾ ಇರ್ತಾರೆ. ಆದರೆ ಇವತ್ತಿನ ಸಂದರ್ಭ ಹೇಗೆ ಅಂದರೆ ನನಗೆ ಭಾರಿ ಬೇಸರ ಆಗ್ತದೆ. ಒಂದು ಸಂದರ್ಭದಲ್ಲಿ ಏಕಲವ್ಯ ತನ್ನ ಶಿಕ್ಷಣಕ್ಕೋಸ್ಕರ ತನ್ನ ಗುರುವಿಗೆ ದ್ರೋಣಾಚಾರ್ಯರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ವಿದ್ಯೆಯನ್ನು ಕಲಿತು ಅವರು ತನ್ನ ಗುರುದಕ್ಷಿಣೆ ಮೂಲಕ ತನ್ನ ಹೆಬ್ಬೆರಳನ್ನೇ ಕೊಡುವಂಥ ನಾವು ಇತಿಹಾಸ ಪುಟವನ್ನು ಓದ್ತೇವೆ. ಆದರೆ ಇವತ್ತು ನಮ್ಮ ಶಿಕ್ಷಕರಿಗೆ ನಾವು ಗೌರವ ಕೊಡು ಕಡಿಮೆ ಮಾಡಿದ್ದೇವೆ. ಯಾಕೆಂದರೆ ಒಂದು ಶಿಕ್ಷಕರು 1-2 ಪೆಟ್ಟು ಕೊಟ್ಟ ಕೂಡಲೇ ನಾವು ನಮ್ಮ ಪೇರೆಂಟ್ಸ್ ಹೋಗಿ ಗಲಾಟೆ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗತಿ. ಅಂದರೆ ಯಾವಾಗ ತನಕ ನಾವು ಗುರುವಿನ ಗುಲಾಮರಾಗುವುದಿಲ್ವಾ, ಗುರುವರನ್ನು ನಾವು ಫಾಲೋ ಮಾಡೋದಿಲ್ಲ, ಅಷ್ಟು ತನಕ ನಮಗೆ ಸಕ್ಸಸ್ ಸಿಕ್ಕುವುದಿಲ್ಲ ಅಂತ. ಯಾವಾಗ ನಾವು ಗುರುವನ್ನು ಮತ್ತು ಗುರಿಯನ್ನು ಯಾವಾಗ ನಾವು ಇಟ್ಕೊಂಡು ನಾವು ಹೆಜ್ಜೆ ಆಗ್ತೇವೆ, ಆಗ ನಾವು ಯಶಸ್ಸಾಗ್ತೇವೆ. ನಮ್ಮ ಹಿರಿಯರು ಹಲವಾರು ನಾವು ಸಂದರ್ಭಗಳು ನಮಗೆ ನಿದರ್ಶನ ಕಂಡಿರ್ತದೆ. ಯಾಕೆಂದರೆ ಒಬ್ಬರು ಡಬಲ್ ಗ್ರ್ಯಾಜುಯೇಟ್, ಟ್ರಿಬಲ್ ಗ್ರ್ಯಾಜುಯೇಟ್ ಆಗಿರ್ತದೆ, ಆದರೆ ಅವನಿಗಿಂತ ಜಾಸ್ತಿ ತನ್ನ ಗುರುಗಳನ್ನು ಅವರು ಕೊಟ್ಟ ಮಾರ್ಗದರ್ಶನದಲ್ಲಿ ಬೆಳೆದವ ಇವತ್ತು ಲಕ್ಷಾಂತರ ರೂಪಾಯಿಯನ್ನು ಅರ್ನ್ ಮಾಡ್ತಾರೆ. ಕೇವಲ ಒಂದು ಸಂಬಳದ ಬದಲು ಕೆಲವರು ತನ್ನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮೂಲಕ, ಬಿಸ್ನೆಸ್ ಮೂಲಕ ಯಶಸ್ಸನ್ನು ಕಂಡದ್ದು ನಾವು ಅನಗವರು ಕಂಡಿದ್ದೇವೆ. ಅದರಿಂದಾಗಿ ಇವತ್ತಿನ ಸಂದರ್ಭದಲ್ಲಿ ನಾವು ಸ್ಟಾರ್ ಶಿಕ್ಷಣ ಸಂಸ್ಥೆಗೆ ನಾನು ಅಭಿನಂದನೆ ಕೊಡ್ತಿದ್ದೇನೆ. ಯಾಕೆಂದರೆ ಅವರು 90% ಇವತ್ತು ಮಾರ್ಕ್ ಇದ್ದವರನ್ನು ಸೇರಿಸುವಂಥ ಹಲವಾರು ಕಾಲೇಜ್ಗಳಿರ್ತವೆ ಮಂಗಳೂರಲ್ಲಿ. ನಾವು ಹೇಳ್ತೇವೆ, ಕಾಲೇಜ್ ಹೆಸರು ಹೇಳೋದಿಲ್ಲ, ಆ ಕಾಲೇಜ್ ದೊಡ್ಡ ಕಾಲೇಜ್ ಅಂತ ನಾವು ನೆನೆಸ್ತಿದ್ದೇವೆ. ದೊಡ್ಡ ಕಾಲೇಜ್, ಅಲ್ಲಿ ನೀವು ಎಂಟ್ರೆನ್ಸ್ ಬೇಕಿದ್ರೆ, ಅಡ್ಮಿಷನ್ ಬೇಕಿದ್ರೆ 90% ಮಾರ್ಕ್ ತೆಗೆದ್ರೆ ಮಾತ್ರ ಎಂಟ್ರೆನ್ಸ್ ಕೊಡೋದು. ನಿಂದೆಷ್ಟು ಅಂತ 50%, 60% ಇದ್ದರೆ ಸಹ ಸೀಟ್ ಸಿಗೋದಿಲ್ಲ. ನಮಗೆ ಕೆಲವರು ಫೋನ್ ಮಾಡ್ತಾರೆ, ಯೋಗೀಶ್ರೇ ಒಂದು ಸೀಟ್ ಬೇಕಿತ್ತು ಕಾಲೇಜ್ ಅಂತ, ಎಷ್ಟು ಬೇಕು, ಎಷ್ಟು ಮಾರ್ಕ್ ಉಂಟು, ನಮ್ಮದು 80% ಉಂಟು, ಆದರೆ ಸಹ ನಮಗೆ ಸೀಟ್ ಸಿಗ್ತಾ ಇಲ್ಲ. ಆದರೆ ಇವತ್ತು ಸ್ಟಾರ್ ಶಿಕ್ಷಣ ಸಂಸ್ಥೆಯವರು ಫೈಲಾದ ವಿದ್ಯಾರ್ಥಿಗಳನ್ನು ಪಾಸ್ ಮಾಡುವ ಮೂಲಕ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು, ರಾಷ್ಟ್ರೀಯ ಪ್ರಶಸ್ತಿಯನ್ನು ಯಾರಿಗೆ ಕೊಡಬೇಕು ಸ್ವಾಮಿ? ದೊಡ್ಡ 90% ಇರುವ ಮಾರ್ಕಿನ ಅಡ್ಮಿಷನ್ ಮಾಡುವ ಸಂಸ್ಥೆಗ, ಅಥವಾ ಫೈಲಾದ ಸ್ಟೂಡೆಂಟನ್ನು ಪಾಸ್ ಮಾಡುವ ಮೂಲಕ ಅವರ ಜೀವನದ ಚಿತ್ರವನ್ನೇ ಬದಲಾವಣೆ ಮಾಡುವಂಥ ಸ್ಟಾರ್ ಕಾಲೇಜಿಗೆ ಕೊಡಬೇಕಾ? ನಾವು ಯೋಚನೆ ಮಾಡಬೇಕಾಗ್ತದೆ.
ಒಬ್ಬರನ್ನು ಪಾಸ್ ಆದವರು 90% ಇದ್ದವರು ಪಾಸ್ ಮಾಡೋದು ದೊಡ್ಡ ವಿಷಯ ಅಲ್ಲ. 100% ರಿಸಲ್ಟ್ ಮರುದಿನ ಬರ್ತದೆ, ಪೇಪರ್ ನೋಡೋ 100% ರಿಸಲ್ಟ್. ಸ್ವಾಮಿ ಅವರು 90% ಜಾಸ್ತಿ ಅವರ ಅಡ್ಮಿಷನ್ ತೆಗೆಯುವಾಗ ಅವ್ರು 100% ರಿಸಲ್ಟ್ ತೆಗೆಯೋದು ದೊಡ್ಡ ವಿಷಯನಲ್ಲ. ಆದರೆ ಫೈಲಾದ ವಿದ್ಯಾರ್ಥಿಗಳನ್ನು ಅವರನ್ನು ಪಾಸ್ ಮಾಡಿಸ್ಕೊಂಡು ಅವರ ಜೀವನ ಚಕ್ರವನ್ನೇ ಬದಲಿಸುವಂಥ ಕೆಲಸವನ್ನು ಮಾಡುವಂಥ ಸಂಸ್ಥೆಗಳು ದೊಡ್ಡ ವಿಷಯ ಆಗಿದೆ. ಯಾಕೆಂದರೆ ನಾನು ಹಲವಾರು ಸಮಯಗಳಿಂದ ನಾನು ನೋಡಿದ್ದೇನೆ. 1996ರಿಂದ 2017 ವರ್ಷ ಅಂದರೆ 20 ವರ್ಷದಲ್ಲಿ ಸಾವಿರಾರು ಮಕ್ಕಳನ್ನು ತನ್ನ ಫೈಲಾದ ಸಂದರ್ಭದಲ್ಲಿ SLC ಫೈಲಾದ ಸಂದರ್ಭದಲ್ಲಿ ತನ್ನ ಜೀವನವನ್ನೇ ಬಿಟ್ಟು ನಾನು ಯಾವುದೋ ಒಂದು ಕೆಲಸಕ್ಕೆ ಸೇರುವಂಥದ್ದು ನನ್ನ ಭವಿಷ್ಯ ಹೋಯ್ತಂಥ ಸಂದರ್ಭದಲ್ಲಿ ಸ್ಟಾರ್ ಕಾಲೇಜಿನಂಥ ಒಂದು ಅಡ್ವರ್ಟೈಸರ್ ನೋಡಿಕೊಂಡು ಸ್ಟಾರ್ ಕಾಲೇಜ್ಗೆ ಸೇರಿದವರು ಹಲವಾರು ಜನ ಪದವೀಧರರಾಗಿರೋದು, ಹಲವಾರು ಜನ ಸ್ನಾತಕೋತ್ತರ ಪದವೀಧರರಾಗಿರೋದನ್ನು ನಾನು ಕಂಡಿದ್ದೇನೆ, ಕೇಳಿದ್ದೇನೆ. ಅದರಿಂದಾಗಿ ನಾನು ಹೆಚ್ಚು ಜಾಸ್ತಿ ಮಾತನಾಡೋದಿಲ್ಲ. ಯಾಕೆಂದರೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತುಂಬ ಜನ ಕಾಯ್ದಿದ್ದಾರೆ. ಅದರಿಂದಾಗಿ ಇಷ್ಟು ನಾನು ಕೊನೆಯದ 2 ಮಾತನ್ನು ಹೇಳ್ತೇನೆ. ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳು, ಶಿಕ್ಷಕರು ನಿಮಗೆ ವಿದ್ಯೆ ಕೊಡುವಾಗ ಅದರೊಟ್ಟಿಗೆ ವಿದ್ಯಾರ್ಥಿಗಳ ಮತ್ತು ವಿದ್ಯಾರ್ಥಿಗಳ ಪೇರೆಂಟ್ಸ್ನವರ ತುಂಬ ಒಂದು ಸಹಾಯ ಬೇಕಾಗ್ತದೆ. ನೀವು ನಿಮ್ಮ ಮಕ್ಕಳನ್ನು ಒಂದು ಮುಂದೆ ನಿಮ್ಮ ಒಳ್ಳೆಯದಾಗಬೇಕಾದ್ರೆ ನೀವು ದಯವಿಟ್ಟು ಶಿಕ್ಷಕರಿಗೆ ಸ್ವಲ್ಪ ಫ್ರೀಯಾಗಿ ಬಿಡಿ. ಯಾಕೆಂದರೆ 20 ವರ್ಷ ತನಕ ಮಾತ್ರ ಅವನಿಗೆ ಕಲಿತಲ್ಲಿ ಅವನ ಮುಂದಿನ 80 ವರ್ಷದ ಜೀವನವನ್ನು ಒಳ್ಳೆಯದಲ್ಲಿ ಸಾಧನೆ ಮಾಡಲಿಕ್ಕಾಗ್ತದೆ. ಅದರಿಂದಾಗಿ 20 ವರ್ಷ ತನಕ ದಯವಿಟ್ಟು ತಮ್ಮ ಮಕ್ಕಳನ್ನು ಎಷ್ಟೇ ಮುದ್ದಾಗಿದ್ದು ಕೂಡ ದಯವಿಟ್ಟು ನೀವು ಶಿಕ್ಷಕರಿಗೆ ಸ್ವಲ್ಪ ಬಿಡಿ. ಅದರಿಂದಾಗಿ ಅವರ ಮುಂದಿನ ಜೀವನ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಅದರಿಂದಾಗಿ ಮತ್ತೊಂದು, ನಾವು ಯಾವಾಗಲೂ ನಿರಂತರ ಸಂಪರ್ಕ ಇರುವ ಅಗತ್ಯ ಉಂಟು. ಯಾಕಂದರೆ ಕೆಲವರಿಂದ ಶಾಲೆ ಕಳಿಸ್ತಾರೆ, ಆದರೆ ಮನೆಗೆ ಬಂದ ನಂತರ ಆ ಮಗು ಯಾವ ರೀತಿಯಲ್ಲಿ ಮಾಡ್ತದೆ, ಅವರ ಚಟುವಟಿಕೆ ಏನಂತ ಗೊತ್ತಿರುವುದಿಲ್ಲ. ಅವರು ಫೈಲಾದ ಸಂದರ್ಭದಲ್ಲಿ ನಾವು ಟೀಚರನ್ನು ಇರುತ್ತೇವೆ. ದಯವಿಟ್ಟು ನಮ್ಮ ಮಕ್ಕಳನ್ನು ನಾವು ಶಾಲೆಯಲ್ಲಿ ನಿರಂತರ ಸಂಪರ್ಕ ಇರಬೇಕು. ನಮ್ಮ ಶಾಲೆಯಲ್ಲಿ ನಾವು ಮಕ್ಕಳನ್ನು ಕಲಿಸಿದ ಕೂಡಲೇ ನಮ್ಮ ಜವಾಬ್ದಾರಿ ಮುಗಿಲಿಲ್ಲ. ಅವರು ಯಾವ ರೀತಿಯಲ್ಲಿ ಮಾಡ್ತಾರೆ, ಶಾಲೆಯಲ್ಲಿ ಯಾವ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ, ಯಾವ ರೀತಿಯಲ್ಲಿ ಅವರ ಜೀವನ ಮಾಡಿದ್ದಾರೆ, ಅವರು ಯಾವ ವಿದ್ಯಾರ್ಥಿಗಳ ಸಾಹಸ ಇಟ್ಟಿದ್ದಾರೆ, ಅದನ್ನು ನಾವು ತಿಳ್ಕೊಳ್ಳುವಂಥ ಅಗತ್ಯ ಇದೆ. ಯಾಕೆಂದರೆ ನಾವು ಅದರಿಂದಾಗಿ ದಯವಿಟ್ಟು ನಿಮ್ಮ ಮಕ್ಕಳ ಜವಾಬ್ದಾರಿಯನ್ನು ನಾವು ನಮ್ಮ ಗುರುಗಳ ಕೈಗೆ ಕೊಟ್ಟಾಗ ಗುರುವಲ್ಲಿ ಅವರ ನಿರಂತರವಾಗಿ ಸಂಪರ್ಕಿಸಿದ್ರೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲ ಆಗಲಿಕ್ಕೆ ಸಾಧ್ಯ. ನಮ್ಮ ಮಕ್ಕಳು ಡಬಲ್ ಗ್ರಾಜುಯೇಟ್ ಆಗೋದು ಮೊದಲು ನಮ್ಮ ಮಕ್ಕಳಿಗೆ ವಿದ್ಯೆಯೊಟ್ಟಿಗೆ ವಿನಯ ಸೇರಿಸಿದರೆ ಮಾತ್ರ ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿಯರು ನೋಡಲಿಕ್ಕೆ ಸಾಧ್ಯ. ಅದರಿಂದಾಗಿ ನನ್ನ ಕಳಕಳಿ ವಿನಂತಿ ಎಲ್ಲ ಪೇರೆಂಟ್ಸಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯೆ ಜೊತೆ ವಿನಯನ್ನು ಕೂಡ ಕಳಿಸಿ ಅಂತ ಹೇಳ್ಕೊಂಡು ಇಷ್ಟು ಮಾತ್ರ ಅವಕಾಶ ಕೊಟ್ಟದಕ್ಕೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು, ಜೈ ಭಾರತ್, ಜೈ ಜಗತ್. ವಂದನೆಗಳು ಸರ್. ಈಗ ಸ್ಟಾರ್ ಶಿಕ್ಷಣ ಸಂಸ್ಥೆಯ ಸ್ಥಾಪಕರು, ಅದರ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವಂಥವರು ತಮ್ಮ ಮಾತುಗಳನ್ನು ನಿಮ್ಮ ಮುಂದಿಡಲಿದ್ದಾರೆ. ಪರಮ ದಯಾಮಯನು ಕರುಣಾನಿಧಿಯೂ ಆದ ಸೃಷ್ಟಿಕರ್ತರ ನಾಮದಿಂದ ಸೃಷ್ಟಿಕರ್ತನ ಶಾಂತಿ ನಮ್ಮೆಲ್ಲ ಮೇಲಿರಲಿ. ಪ್ರಥಮವಾಗಿ ಮಗ್ರಿಬ್ ನಮಾಜಿನ ಈ ಒಂದು ಸಂದರ್ಭ, ಆ ಒಂದು ಮಗ್ರಿಬ್ ನಮಾಜಿಗೆ ನಮ್ಮ ಒಂದು ಕಾರ್ಯಕ್ರಮ ಇದು ಮುಗಿಬೇಕಿತ್ತು. ಸೊ ಇದು ಆ ಒಂದು ಸಮಯದಲ್ಲಿ ಮುಗಿಯೋದಕ್ಕೆ ಪ್ರಪ್ರಥಮವಾಗಿ ನಾನು ಸೃಷ್ಟಿಕರ್ತನಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಏನಿದ್ರು ಇನ್ನೊಂದು 5-10 ನಿಮಿಷದಲ್ಲಿ ಈ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೇವೆ. ಆನಂತರ ಮಗ್ರಿಬ್ ನಮಾಜಿಗೆ ನಾವು ಇಲ್ಲೇ ವ್ಯವಸ್ಥೆ ಮಾಡಿದ್ದೇವೆ. ಮಗ್ರಿಬ್ ನಮಾಜ್ನ ಬಳಿಕ 7 ಗಂಟೆಗೆ ಸರಿಯಾಗಿ ನಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರಿಂದಾಗಿ ನನಗೆ ಹೇಳಲಿಕ್ಕೆ ಹಲವಾರು ವಿಚಾರಗಳಿತ್ತು, ಆದರೆ ಆ ಒಂದು ಸಮಯ ಇಲ್ಲದಿರುವ ಕಾರಣ ದಯವಿಟ್ಟು ನಾನು ನಿಮಗೆ ಹೇಳೋದು, ನಾನು ಏನು ಹೇಳಬೇಕು ಅದನ್ನು ನಾನು ಈ ಸ್ಟಾರ್ ವಿಷನ್ನಲ್ಲಿ ನಾನು ಬರೆದಿದ್ದೇನೆ. ನನ್ನ ಮನದಾಳದ ಮಾತು ಏನು ಅಂತೇಳಿ ಈ ಪುಸ್ತಕದಲ್ಲಿ ಬರೆದಿದೆ. ಸೊ ಇದನ್ನು ನಿಮಗೆ ನಮ್ಮ ವಿದ್ಯಾರ್ಥಿಗಳು ನಿಮಗೆ ನೀಡ್ತಾರೆ, ಅದನ್ನು ನೀವು ಓದಿಕೊಳ್ಳಿ. ನಾನು ಏನು ಹೇಳಬೇಕು ಅದು ಈ ಪುಸ್ತಕದಲ್ಲಿದೆ, ಅದೇ ನನ್ನ ಸಂದೇಶವಾಗಿರುತ್ತೆ ಅಂತ ಹೇಳಿಕೊಂಡು ನನ್ನ 1-2 ಮಾತುಗಳು ನಾನು ಇಲ್ಲಿಗೆ ಮತ್ತೊಮ್ಮೆ ಕೊನೆಯದಾಗಿ ಎಲ್ಲರಿಗೆ ಯಾರೆಲ್ಲ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗುವಂಥ ಎಲ್ಲರೂ ನೇರವಾಗಿ ಪರೋಕ್ಷವಾಗಿ ಪ್ರತಿಯೊಬ್ಬರಿಗೂ ಒಂದೇ ಮಾತಿನಲ್ಲಿ ನಾನು ಅವರಿಗೆ ಜಜಾಕಲ್ಲಾಹು ಖೈರ್ ಅಂತ ಸೃಷ್ಟಿಕರ್ತರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ವಾಹಿರ್ ದಾಹ್ವಾನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸೃಷ್ಟಿಕರ್ತನ ಶಾಂತಿ ತಮ್ಮೆಲ್ಲರ ಮೇಲೆ ಇರಲಿ. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ HM ಮೊಹಮ್ಮದ್ ಮುಖ್ಯೋಪಾಧ್ಯಾಯರು, ಸೆಂಟ್ರಲ್ ಮುಸ್ಲಿಂ ಹಿರಿಯ ಪ್ರಾಥಮಿಕ ಶಾಲೆ ಅಧ್ಯಕ್ಷೀಯ ಸ್ಥಾನದಿಂದ ನುಡಿಗಳನ್ನು ಧರಿಸಲಿದ್ದಾರೆ. ಸ್ಟಾರ್ ಶಿಕ್ಷಣ ಸಂಸ್ಥೆಯ 20 ವರ್ಷ
ಪೂರೈಸಿದಂತಹ ಈ ಒಂದು ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿದಂತಹ ಈ ಸ್ಟಾರ್ ಶಿಕ್ಷಣ ಸಂಸ್ಥೆಯ ಡೈರೆಕ್ಟರ್ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರಿಗೆ, ಈ ಶಾಲಾ ಸಿಬ್ಬಂದಿ ವರ್ಗದವರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಪ್ರೀತಿಯ ಎಲ್ಲ ವ್ಯಕ್ತಿಗಳಿಗೆ, ವಿದ್ಯಾರ್ಥಿನಿಯರಿಗೆ, ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ನಮಿಸ್ತಾ, ನಾನು ಕೂಡ ಹೆಚ್ಚಿನ ಮಾತಾಡಲಿಕ್ಕೆ ಹೋಗ್ತಾ ಇದ್ದಿಲ್ಲ ಸಮಯದ ಅಭಾವದಿಂದ. ಶ್ರೀಯುತ ಸಲೀಂ ಮಲಾರ್ ಇವರು ನಮ್ಮ ಶಾಲೆಯಲ್ಲಿ ಕಲಿತು ಈ ಒಂದು ಹಂತಕ್ಕೆ ಬಂದು ಇದನ್ನು ಕಾಣುವಾಗ ನನ್ನ ಹೃದಯ ತುಂಬಿ ಬರ್ತಾ ಇದೆ. ಯಾಕೆಂತ ಹೇಳಿದರೆ, ಸಲೀಂ ಮಲಾರ್ ಇವರು ಪ್ರಾಥಮಿಕ ಹಂತದಲ್ಲಿ ಒಂದು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು. ಅಲ್ಲದೆ ಒಂಥರ ಛಲವಾದಿ. ಆಗಾಗ ಪ್ರಶ್ನೆಗಳನ್ನು ಕೇಳ್ತಾ ಅದು ಯಾಕೆ ಹಾಗೆ, ಅದು ಯಾಕೆ ಹೀಗೆ, ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಒಬ್ಬ ಪ್ರತಿಭಾವಂತ ಧೀಮಂತ ವಿದ್ಯಾರ್ಥಿಯಾಗಿದ್ದರು. ಜೊತೆಗೆ ನನ್ನ ಒಬ್ಬ ಸ್ಕೌಟ್ ಸಹೋದರರು ಕೂಡ ಆಗಿದ್ದರು. ಯಾವ ವಿದ್ಯಾರ್ಥಿಗಳು ಸ್ಕೌಟಲ್ಲಿ ಸೇರಿಕೊಂಡಿರ್ತಾರೋ ಅವರು ತಮ್ಮ ಜೀವನವನ್ನು ಒಂದು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಎಂಬುದಕ್ಕೆ ಇದೇ ಒಂದು ಸಾಕ್ಷಿ. ಇಂಥ ಒಂದು ಪ್ರತಿಭಾವಂತ ಸಲೀಂ ಮಲಾರ್ ಇವರಿಗೆ ಈ ಒಂದು ಸ್ಟಾರ್ ಎಜುಕೇಷನ್ ಸಂಸ್ಥೆಯಲ್ಲಿ ಹಲವಾರು ಕಾರಣಗಳಿಂದ ಅರ್ಧದಲ್ಲಿ ಶಾಲೆಯನ್ನು ಬಿಟ್ಟಂತಹ ವಿದ್ಯಾಭಿಮಾನಿಗಳಿಗೆ ಉತ್ತಮೋತ್ತಮವಾದ ಶಿಕ್ಷಣವನ್ನು ಕೊಟ್ಟು ಅವರ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸಿಕೊಟ್ಟಂತಹ ಶ್ರೀಯುತ ಸಲೀಂ ಮಲಾರ್ ಹಾಗೂ ಅವರ ಅತ್ಯುನ್ನತ ಶಿಕ್ಷಕ ವೃಂದದವರಿಗೆ ನಾನು ನಮಿಸ್ತಾ, ಅವರ ಮುಂದಿನ ಈ ಸ್ಟಾರ್ ಎಜುಕೇಷನ್ ಸಂಸ್ಥೆಯಲ್ಲಿ ಕಲಿಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆ ಭಗವಂತನು ಶ್ರೇಯಾಭಿವೃದ್ಧಿಯನ್ನು ಹರಸಲಿ ಎಂಬುದಾಗಿ ಹಾರೈಸ್ತಾ ಈ ಅವಕಾಶಕ್ಕಾಗಿ ವಂದಿಸ್ತಾ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್. ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಧನ್ಯವಾದ ಸಮರ್ಪಣೆಯೊಂದಿಗೆ ನಮ್ಮ ಈ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಧನ್ಯವಾದ ಸಮರ್ಪಣೆಗಾಗಿ ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕರಾದ ದೀಪಾ ಲೋಕನಾಥ್ ಇವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. Good evening, one and all. On behalf of Star Education Institute, and let me call Fraternity of Education here together, and on my own behalf, extend a very hearty vote of thanks to each and everyone who have contributed for the overwhelming success of Bicentennial celebration. I express my deep gratitude to President of this program, Janab H.F. Mohammed, Headmaster Central Muslim Higher Primary School, Malar, who in spite of his busy schedule accepted our invitation and has came here to this program and received a recognition from our institute. Thank you, sir. I extend grateful thanks to our guest of honor, Janab Fuzail Nadwi, Principal Unity Ilm Center, Mangaluru, who expressed a valuable dua and speech. Thank you, sir. My grateful thanks to Mr. Ivan D'Souza, Chief Whip, Karnataka Legislative Council, who despite of his busy schedule has found time to grace this occasion personally and who released our souvenir Star Vision 3. Thank you, sir. I would like to thank Janab Khalid Uchire, National Tutorials Mangaluru, achieving District Rajyosava Award in the field of education. Thank you, sir. I owe my heartfelt thanks to our chief guest, Mr. Yogi Shetty, Jaipur, founder and president, Tulunadu Rakshana Vedike, who honored to Janab Khalid Uchire, Principal National Tutorials. My talk would be incomplete unless I place on record my deep felt respect, gratitude to our beloved director, Muhammad Salim Malar, Star Education Institute, who honored to Mrs. Anasuya, Mrs. Dakshayini, and Mrs. Jayashri for inspiring, motivating and leading us all the time, and also for giving us a platform to show our worth. At this occasion, once again, we ensure you that we continue to take responsibility and to act immediately. Thank you, sir.
Before I conclude, I thank our principal, Prabha Naveen, for her expert and able guidance. It is needless to say that today's program would not have been such a grand success without continuous supervision and monitoring of her. Thank you, ma'am. Now I would like to thank Abdul Rahman, President, Parent Teacher Association, Star Education Institute. Thank you, sir. I would like to thank Muhammad Shahil Hussain, SPL Star Education Institute, Mangaluru. Thank you. I would like to thank Nafisa Samiha, Secretary Student Council, Star Education Institute. Thank you. I extend my thanks to Muhammad Monu. Thank you, sir. I extend my thanks to Zulfikar Qasim, President, Old Student Union, who honored as a best student, old student from our institute and received a recognition from Janab Fuzail Nadwi. Thank you. I also extend my sincere thanks to all the PTA members, student council leaders, parents for their excellent cooperation. We shall remember their contribution is allowing and encouraging their wards to participate in this program and making it a success. Thank you. Any program cannot achieve success without imparting sufficient training to the students. The wonderful songs and colorful program reveal as to how much our beloved teachers have put in their tireless efforts day and night, imparting perfect training to the students. I extend my special thanks to all the teaching and non-teaching staffs of this institute for training our students with a lot of patience. I thank you. I would like to thank all the students of Star Education Institute who contributed their share to the success of today's program. Thank you. I would like to thank Azim, proprietor Inside Graphics. Thank you, sir. My thanks also go to the members of the print media, electronic media, the appropriate lighting, sound and music system as grandeur of the program. Thank you, sir. And also the authority of the town hall. Thank you. My sincere thanks to Police Pandeshwara Police Station for their constant support and help till the end of the program to make it grand success. Thank you. Once again, thank you so much one and all. ವಂದನೆಗಳು. ಅದೇ ರೀತಿ ನಮ್ಮ ನೆರೆಯ ನ್ಯಾಷನಲ್ ಟ್ಯುಟೋರಿಯಲ್ ಕಾಲೇಜಿನ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಸ್ಟಾರ್ ಶಿಕ್ಷಣ ಸಂಸ್ಥೆಯ ವಿಂಶತಿ ಸಮಾರಂಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ. Good evening. Namaste. Sasyakal. Vanakkam. Assalamu alaikum, ladies and gentlemen. Myself, Shine. I welcome you all. So, I would like to welcome my classmate, Amsina, to join this program. So, please welcome Amsina. Thank you, Shine, for welcoming me. Welcome, Amsina. The galaxy of intellectuals, Your Excellency, invited guests, teachers, and my dear friends. How different in this evening. Dear audience, you will yourself discover as the color of Culture Fest unfold. Well, our foremost duty behalf of director, principal, staff and student. I welcome you all of Star Education Institute to welcome you all to Visional Celebration Day. Put a big round of applause. Okay, what is next? Do you feel some turbulence here? Do you feel? Do you feel some turbulence here? Yes, you do. The heartbeat have gone up and everyone is eager to sink into the depth of music, song, light and joy. Well, here you are. Today we will have rainbow of cultural program prepared under the guidance of our teacher. Let us begin our cultural program by welcoming a song. Now, Labati Dua, song action by Ashfia and Party. So audience, put a big applause for Ashfia and Party. जिंदगी
applause. Now a welcome song. It is an important song, so put a big round of applause. मुझ पहचानो कहाँ से आया मैं हूँ कौन मंगलूरु वालों मुझे पहचानो कहाँ से आया मैं हूँ कौन मैं हूँ कौन मैं हूँ कौन अरे मैं हूँ कौन मंगलूरु वालों मुझे पहचानो कहाँ से आया मैं हूँ मलार मंगलूरु वालों मुझे पहचानो कहाँ से आया मैं हूँ मलार मैं हूँ मलार मैं हूँ मलार अरे मैं हूँ मलार अरे तुमने जो देखा है सोचा है समझा है जाना है वो मैं नहीं वो मैं नहीं लोगों की नजरों ने मुझको ये जो भी माना है वो मैं नहीं वो मैं नहीं आवारा बादल हो सौदा ही पागल को दुनिया में समझाए कौन मंगलूरु वालों मुझे पहचानो जरा पहचानो मैं हूँ मलार अरे यारों का वो यार हो यारी में ये जान लूटा जो ओ मैं हूँ दुश्मन का दुश्मन हो वो दुश्मन के चक्के चढ़ा दे जो मैं हूँ वही तुम जानो ना जानो मैंने तो जाना है महफिल कैसा है कौन मंगलूरु वालों मुझे पहचानो खबर बनो मैं हूँ मलार मैंने जो सोचा है क्या खूब है मेरी आंखों में तुम जानो ना मैंने भी बदला है क्या रंग बातों ही बातों में तुम जानो ना चेहरे पे चेहरा है पर्दा पे पर्दा है दुनिया में समझाए कौन मंगलूरु वालों मुझे पहचानो जरा पहचानो मैं हूँ मलार मैं हूँ मलार मैं हूँ मलार मैं हूँ मलार Thank you. I welcome all of you for a wonderful program. Thank you one and all and welcome to all. Wow, wow, incredible. Put a big round of applause. Now, a beautiful solo song by Isam.
जीना 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 रे उड़ा गुलाब माई तेरी चुनरिया लहराए जीना 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 रे उड़ा गुलाब माई तेरी चुनरिया लहराए रंग तेरी रीत का रंग तेरी प्रीत का रंग तेरी जीत का है लाई 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 रंग तेरी रीत का रंग तेरी प्रीत का माई तेरी चुनरिया लहराई जब जब मुझ पे उठा सवार माई तेरी चुनरिया लहराई जीना जीना रे उड़ा गुलाब माई तेरी चुनरिया लहराए जग से हारा नहीं मैं खुद से हारा हूँ एक दिन चमकूंगा लेकिन तेरा सितारा हूँ माहिरे माहिरे तेरे बिन मैं तो अधूरा रहा माहिरे माहिरे मुझसे ही रूठी मेरी परछाई हो मेरी परछाई तेरा ख्याल माई तेरी चुनरिया लहराए जीना 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 रे उड़ा गुलाब माई तेरी चुनरिया लहराए रंग तेरी रीत का रंग तेरी प्रीत का रंग तेरी जीत का है लाई 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 रंग तेरी रीत का रंग तेरी प्रीत का माई तेरी चुनरिया लहराई जब जब मुझ पे उठा सवाल माई तेरी चुनरिया लहराए जीना जीना रे उड़ा गुलाब माई तेरी चुनरिया लहराए A big round of applause. ನೀವು ಕಾಡನ್ನು ನೋಡಿದ್ದೀರಾ? ಕಾಡನ್ನು ನೋಡಲು ಇಷ್ಟ ಉಂಟಾ ನಿಮಗೆ? ನೋಡಿದವರು ಈಗ ನೋಡಿ, ನೋಡಿದವರು ಇನ್ನೊಮ್ಮ ನೋಡಿ. ಈಗ ಕಾಡಿನ ವೇಷವನ್ನು ಆಧರಿಸಿ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ ಶೈನ್ ಮತ್ತು ಬಲಗ. ಪ್ಲೀಸ್ ಪುಟ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು
ಕನ್ನಡ ನುಡಿಯೇ ಶ್ರೀಗಂಧ ಕನ್ನಡ ನಾಡೇ ಮಧುಚಂದ್ರ ಕನ್ನಡ ನುಡಿಯೇ ಶ್ರೀಗಂಧ ಉಸಿರು ನೀಡಿದೆ ಹಸಿರು ತೂಗಿದೆ ಮಧುರವಾಗಿದೆ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಕಾಡು ಮಲ್ಲಯ್ಯಂಗೆ ಜೇನು ಕಿತ್ತು ಪೂಜೆ ಕೊಟ್ಟು ಜಾಜಿ ಮಲ್ಲೆ ತಂದು ದೇವಮ್ಮಂಗೆ ಮಾಲೆ ಇಟ್ಟು ಏಳು ಹಟ್ಟಿಯಿಂದ ಏಳು ರಾತ್ರಿ ಏಳು ಹಗಲು ಏಳು ಕನ್ಯರಿಂದ ಸೋಬಲಕ್ಕಿ ದೇವಿಗಿಡಲು ಚಿಗುರೊಡೆಯಿತು ಬೆಳಕರಳಿತು ಹೊಳೆ ತರಿಸಿತು ರಸತಾಣ ಮನೆ ಮನೆಯಲು ಜನ ಮನದಲು ಶಿವನೊಲವಿನ ಶುಭ ಧ್ಯಾನ ಕನ್ನಡ ನೆಲವೇ ಧನ್ಯ ಕನ್ನಡ ಜಲವೇ ಮಾನ್ಯ ಕನ್ನಡ ನೆಲವೇ ಧನ್ಯ ಕನ್ನಡ ಜಲವೇ ಮಾನ್ಯ ಉಸಿರು ನೀಡಿದೆ ಹಸಿರು ತೂಗಿದೆ ಮಧುರವಾಗಿದೆ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಯಾರೇ ಇಲ್ಲಿ ಬಂದ್ರು ಸ್ನೇಹಕ್ಕೇನು ಕಮ್ಮಿ ಇಲ್ಲ ನಮ್ಮ ಪ್ರೀತಿಯಲ್ಲಿ ಸುಳ್ಳು ಮೋಸ ಒಂದು ಇಲ್ಲ ನಮ್ಮ ಧರ್ಮದಲ್ಲಿ ಭೇದ ಭಾವ ಕಾಣೋದಿಲ್ಲ ನಮ್ಮ ನೀತಿಯಲ್ಲಿ ಕಾಡೆ ಇಲ್ಲದೆ ನಾಡೆ ಇಲ್ಲ ಗಿಡ ಮರಗಳ ತರುಲತೆಗಳ ನದಿ ವನಗಳ ವರದಾನ ಜನ ಬೆರೆತರೆ ಸಮರಸದಲ್ಲಿ ಅದೇ ಒಲವಿನ ಹೊಸಗಾನ ಕನ್ನಡ ಜನರೇ ಚೆಂದ ಕನ್ನಡ ಮನವೇ ಅಂದ ಕನ್ನಡ ಜನರೇ ಚಂದ ಕನ್ನಡ ಮನವೇ ಅಂದ ಉಸಿರು ನೀಡಿದೆ ಹಸಿರು ತೂಗಿದೆ ಮಧುರವಾಗಿದೆ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಕನ್ನಡ ನಾಡೆ ಮಧುಚಂದ್ರ ಕನ್ನಡ ನುಡಿಯೇ ಶ್ರೀಗಂಧ ಕನ್ನಡ ನಾಡೇ ಮಧುಚಂದ್ರ ಕನ್ನಡ ನುಡಿಯೇ ಶ್ರೀಗಂಧ ಉಸಿರು ನೀಡಿದೆ ಹಸಿರು ತೂಗಿದೆ ಮಧುರವಾಗಿದೆ Please put a big round of applause. Are you ready to rock the stage? Are you ready? Now our seniors are going to unleash a breathtaking stage performance, a one-act play, a cinematic dance for the song Mukkatta Penne by Shafiq and group. Please put a big round of applause. കടലുള്ളതണകി കാഞ്ചന നദിയിലുണ്ട് ഇത് മൊയ്തീൻ്റെ വാക്ക്
സാധിക്കും. Zigenim Simba Simba repose. Raha kiliki pipi filifi jibla troiki unodu nomu ocha odamba damba bugo kiliki le dire hufu le bahasi ta kashte garu le kiliki budu sabaha bazabaha muwa musabaha baha maro 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 kiliki maro 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 kiliki maro 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 kiliki maro 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 kiliki nim പൂവൽ പൂവൽ അല്ലടാ ഞാൻ തീറ്റ നിങ്ങൾ ഏതെങ്കിലും തീരുമാനിക്കും. എനിക്ക് കുഞ്ഞുങ്ങളുള്ള ഡൗട്ടാണ്. എന്താണ് തീറ്റ എന്ന് പറഞ്ഞത്? ഒരു പ്രധാനിയായി നിന്നു പരീക്ഷയിൽ ഞാൻ തുന്നാൻ പാടില്ലേ സപ്ലികളിൽ ഒരു കൊട്ടാരത്തെ മുന്നിൽ പകച്ചു നിന്നു മാതാപിതാക്കൾ ഗുണ്ടകളായില്ലേ എലിപ്പനായി വിഷണ്ണനായി ഗന്ധനായി ഞാൻ നിന്നു എലിപ്പനായി വിഷണ്ണനായി ഗന്ധനായി ഞാൻ നിന്നു പലവട്ടം കാത്തു നിന്നു ഞാൻ കോളേജിൻ മൈതാനത്ത് ഒരു വാക്കും മിണ്ടാതെ നീ പോയില്ലേ പലവട്ടം കാത്തു നിന്നു ഞാൻ കോളേജിൻ മൈതാനത്ത് ഒരു വാക്കും മിണ്ടാതെ നീ പോയില്ലേ അഴപോലും പെണ്ണൈനെ കൊതിക്കുന്നു ഞാൻ നിന്നെ ചെന്താമര വിരിയും പോലൊരു പുഞ്ചിരി നൽകൂലേ
cultural heritage. Mime, the theatrical technique of suggesting action, character, emotion without words, using only gesture, expression and movement. Are you interested in mime? Water. Water is very essential for life. Can we just imagine our life without water? Yeah, it's no. It is impossible to imagine without water. Here comes a team to show you how important it is to save water. Now, a mime show by Kabir and group. Put a big round of applause.